ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮತಯಾಚನೆಯನ್ನ ಮುಂದುವರೆಸಿದ್ದಾರೆ. ಬೃಹತ್ ಸಭೆ ಸಮಾರಂಭ ಸಮಾವೇಶಗಳಿಗೆ ಬದಲಾಗಿ ವೈಯಕ್ತಿಕ ಭೇಟಿ ಮೂಲಕ ಮತದಾರರ ಗಮನ ಸೆಳೀತಾ ಇದ್ದಾರೆ. ಕರಾವಳಿ ಭಾಗಕ್ಕೆ ತನ್ನ ಕನಸಿನ ಪ್ರಣಾಳಿಕೆಯಲ್ಲಿ ಯೋಚಿಸಿರುವ ಕಾರ್ಯಕ್ರಮಗಳ ಬಗ್ಗೆ ವಿವರ ಕೊಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ಒಂದು ಹಂತದ ಪ್ರಚಾರವನ್ನ ಪೂರೈಸಿರುವ ಹೆಗಡೆ ವಿದ್ಯಾನಗರ ಮಣಿಪಾಲದಲ್ಲಿ ಮತಯಾಚನೆಯನ್ನ ನಡೆಸಿದರು. ಮಣಿಪಾಲ್ ಟೆಕ್ನಾಲಜೀಸ್ ಘಟಕ 2 ಮತ್ತು 4ರ ಸಿಬ್ಬಂದಿಗಳಲ್ಲಿ ಮತಯಾಚನೆ ಮಾಡೋ ಮೂಲಕ ಸಾವಿರಾರು ಮತದಾರರನ್ನ ಏಕಕಾಲದಲ್ಲಿ ಭೇಟಿಯಾದರು. ಈ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಬಹಳ ವಿಭಿನ್ನವಾಗಿ ಕ್ಷೇತ್ರದಾದ್ಯಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾವುದೇ ದೊಡ್ಡ ಪ್ರಚಾರ ಸಭೆ ಸಮಾವೇಶಗಳನ್ನ ಮಾಡದೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಮತಯಾಚನೆ ಮಾಡ್ತಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ನಿಮಗೆ ಒಂದು ಉಡುಪಿ ಜಿಲ್ಲೆ ಅಂತ ಆದದ್ದು ಆ ಸಂದರ್ಭದಲ್ಲಿ ಅಂದು ಜಯಂತ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು. ಬೇರೆ ಜಿಲ್ಲೆಗಳೆಲ್ಲ ಮಾಡ್ತಾರೆ ಅಂತ ಆದಾಗ ನಾನು ಮಂತ್ರಿಮಂಡಲದಲ್ಲಿ ನಾನು ಅಂತ ಇದ್ದೇನೆ ಅಂತ ಮಾಡಬೇಕು ಅಂತ ನನ್ನ ಸೌಲಭ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.